ಚೆರ್ರಿ ಹೂವು ಜಂಬದ ಅಂದಗಾತಿ. ಒಂದು ಸುಂದರ ಕಥೆ. ಚೆರ್ರಿ ಹೂವು. ಕರ್ನಾಟಕದ ಹಸಿರು ಬೆಟ್ಟಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಮಲ್ಲಿಗೇಪುರ. ಹಳ್ಳಿಯ ಸುತ್ತಲೂ ಹೊಲಗಳು, ತೆಂಗಿನ ಮರಗಳು, ಹೂವಿನ ತೋಟಗಳು ಮತ್ತು ಮಧುರವಾದ ಹಕ್ಕಿಗಳ ಕೂಗು ಎಲ್ಲೆಡೆ ಕೇಳಿಸುತ್ತಿತ್ತು. ಆ ಹಳ್ಳಿಯಲ್ಲಿ ಒಬ್ಬ ಸುಂದರ ಯುವತಿ ವಾಸಿಸುತ್ತಿದ್ದಳು. ಅವಳ ಹೆಸರು ಜಂಬದ ಅಂದಗಾತಿ ಚಂದನ. ಚಂದನ ತುಂಬಾ ಸುಂದರಳಾಗಿದ್ದಳು. ಅವಳ ಉದ್ದವಾದ ಕಪ್ಪು ಕೂದಲು ಗಾಳಿಯಲ್ಲಿ ಅಲುಗಾಡುತ್ತಿದ್ದರೆ ಹಳ್ಳಿಯವರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವಳ ಕಣ್ಣುಗಳು ಮುತ್ತಿನಂತೆ ಮಿನುಗುತ್ತವೆ. ಅವಳು ನಗುತ್ತಿದ್ದರೆ ಹಳ್ಳಿಯ ಹೂಗಳು ಕೂಡ ನಗುವಂತಾಗುತ್ತಿತ್ತು ಎಂದು ಜನರು ಹೇಳುತ್ತಿದ್ದರು. ಆದರೆ ಚಂದನಾಳಿಗೆ ಒಂದು ಸ್ವಭಾವ ಇತ್ತು. ಅವಳು ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಜಂಬ ಮಾಡುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ಅವಳು ಕನ್ನಡಿ ಮುಂದೆ ನಿಂತು ತನ್ನನ್ನು ನೋಡಿಕೊಳ್ಳುತ್ತಾ ಹೇಳುತ್ತಿದ್ದಳು, ಈ ಹಳ್ಳಿಯಲ್ಲಿ ನನ್ನಷ್ಟು ಸುಂದರ ಯಾರೂ ಇಲ್ಲ. ಎಲ್ಲರೂ ನನ್ನನ್ನು ನೋಡಿದರೆ ಮೆಚ್ಚುತ್ತಾರೆ. ಹಳ್ಳಿಯ ಮಹಿಳೆಯರು ಮತ್ತು ಮಕ್ಕಳು ಇದನ್ನು ಕೇಳಿ ಕೆಲವೊಮ್ಮೆ ನಗುತ್ತಿದ್ದರು, ಕೆಲವೊಮ್ಮೆ ಬೇಸರ ಪಡುವರು. ಆದರೆ ಚಂದನಾಳಿಗೆ ಯಾರ ಮಾತು ಕೂಡ ಗಮನಕ್ಕೆ ಬರಲಿಲ್ಲ. ಒಂದು ದಿನ ಹಳ್ಳಿಗೆ ಹೊಸದಾಗಿ ಒಬ್ಬ ವಯಸ್ಸಾದ ಅಜ್ಜಿ ಬಂದಳು. ಆ ಅಜ್ಜಿ ತುಂಬಾ ಜ್ಞಾನಿಯಾದಳು. ಹಳ್ಳಿಯವರು ಅವಳನ್ನು ಗೌರವದಿಂದ ನೋಡುತ್ತಿದ್ದರು. ಅವಳ ಹೆಸರು ಅಂಬೆ ಅಜ್ಜಿ. ಅಂಬೆ ಅಜ್ಜಿ ಹಳ್ಳಿಯಲ್ಲಿ ನಡೆಯುತ್ತಿದ್ದಾಗ ಚಂದನ ತನ್ನ ಸ್ನೇಹಿತೆಯರ ಜೊತೆ ಮಾತನಾಡುತ್ತಾ ಹೇಳುತ್ತಿದ್ದಳು, ನನ್ನಷ್ಟು ಸುಂದರ ಯಾರೂ ಇಲ್ಲ. ಈ ಹಳ್ಳಿಯಲ್ಲೇ ಅಲ್ಲ, ಸುತ್ತಲಿನ ಹಳ್ಳಿಗಳಲ್ಲೂ ಇಲ್ಲ. ಅಜ್ಜಿ ಅದನ್ನು ಕೇಳಿ ನಗುತ್ತಾ ಕೇಳಿದಳು, ಮಗಳೇ, ಸೌಂದರ್ಯ ಕೇವಲ ಮುಖದಲ್ಲೇ ಇರಬೇಕಾ? ಮನಸ್ಸಿನಲ್ಲೂ ಇರಬೇಕು ಅಲ್ಲವಾ? ಚಂದನ ಸ್ವಲ್ಪ ಅಹಂಕಾರದಿಂದ ಹೇಳಿದಳು, ಮನಸ್ಸು ಹೇಗೆ ಇದ್ದರೂ ಏನು? ಜನರು ನೋಡೋದು ಮುಖವನ್ನೇ ಅಲ್ವಾ? ಅಜ್ಜಿ ನಿಧಾನವಾಗಿ ನಗಿದಳು. ಒಂದು ದಿನ ನಿನಗೆ ಸತ್ಯ ಗೊತ್ತಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೋಗಿಬಿಟ್ಟಳು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ದೊಡ್ಡ ಹಬ್ಬ ನಡೆಯಿತು. ಎಲ್ಲರೂ ಹಬ್ಬಕ್ಕೆ ಸಿದ್ಧರಾಗುತ್ತಿದ್ದರು. ಮನೆಗಳು ಅಲಂಕಾರಗೊಂಡವು, ರಸ್ತೆಗಳು ಸ್ವಚ್ಛವಾಗಿದ್ದವು. ಎಲ್ಲೆಡೆ ಸಂತೋಷದ ವಾತಾವರಣ ಇತ್ತು. ಚಂದನ ಹೊಸದಾಗಿ ಸುಂದರವಾದ ಸೀರೆ ತೊಟ್ಟು ಹಬ್ಬಕ್ಕೆ ಬಂದಳು. ಅವಳು ತನ್ನ ಸೌಂದರ್ಯವನ್ನು ಎಲ್ಲರೂ ನೋಡಲಿ ಎಂದು ಗರ್ವದಿಂದ ನಡೆಯುತ್ತಾ ಬಂದಳು. ಅದೇ ಸಮಯದಲ್ಲಿ ಹಳ್ಳಿಯ ಬಳಿ ಒಂದು ಚಿಕ್ಕ ಮಗು ಹತ್ತುತ್ತಿತ್ತು. ಮಗು ದಾರಿ ತಪ್ಪಿ ತನ್ನ ತಾಯಿಯನ್ನು ಹುಡುಕುತ್ತಿತ್ತು. ಹಲವರು ಹಬ್ಬದ ಸಡಗರದಲ್ಲಿ ಇದ್ದ ಕಾರಣ ಗಮನ ಕೊಡಲಿಲ್ಲ. ಅಂಬೆ ಅಜ್ಜಿ ಅದನ್ನು ನೋಡಿ ಮಗುವಿನ ಬಳಿ ಹೋಗಿ ಅದನ್ನು ಸಮಾಧಾನಪಡಿಸಿದಳು. ಆದರೆ ಅಜ್ಜಿಗೆ ಒಬ್ಬಳೇ ಮಗುವನ್ನು ಹುಡುಕಲು ಕಷ್ಟವಾಗುತ್ತಿತ್ತು. ಅವಳು ಚಂದನಾಳ ಬಳಿ ಹೋಗಿ ಕೇಳಿದಳು, ಮಗಳೇ, ಈ ಮಗುವಿಗೆ ತಾಯಿಯನ್ನು ಹುಡುಕಲು ಸಹಾಯ ಮಾಡುತ್ತೀಯಾ? ಚಂದನ ಸ್ವಲ್ಪ ಯೋಚಿಸಿ ಹೇಳಿದಳು, ನಾನು ಈಗ ಹಬ್ಬಕ್ಕೆ ಬಂದಿದ್ದೇನೆ. ನನ್ನ ಸೀರೆಯು ಮಸಿ ಆಗಬಹುದು. ಯಾರಾದರೂ ಇನ್ನೊಬ್ಬರು ಸಹಾಯ ಮಾಡಲಿ. ಅಜ್ಜಿ ಏನೂ ಹೇಳದೆ ಮಗುವಿನ ಕೈ ಹಿಡಿದು ನಿಧಾನವಾಗಿ ಹುಡುಕಲು ಶುರು ಮಾಡಿದಳು. ಆ ದೃಶ್ಯವನ್ನು ನೋಡುತ್ತಿದ್ದ ಕೆಲವರು ಚಂದನಾಳ ಬಗ್ಗೆ ಬೇಸರಪಟ್ಟರು. ಅವಳ ಸೌಂದರ್ಯ ಇದ್ದರೂ ಅವಳ ಮನಸ್ಸು ಅಷ್ಟಾಗಿ ಸುಂದರವಾಗಿಲ್ಲ ಎಂದು ಅವರಿಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಚಂದನಾಳ ಮನಸ್ಸಿನಲ್ಲಿ ಏನೋ ಕಳವಳ ಶುರುವಾಯಿತು. ನಾನು ಸಹಾಯ ಮಾಡಬೇಕಿತ್ತು ಅನಿಸುತ್ತದೆ ಎಂದು ಅವಳು ಯೋಚಿಸಿತು. ಅವಳು ತಕ್ಷಣ ಅಜ್ಜಿಯ ಕಡೆ ಓಡಿದಳು. ಅಜ್ಜಿ, ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಮಗುವಿನೊಂದಿಗೆ ಹುಡುಕಲು ಶುರು ಮಾಡಿದಳು. ಸ್ವಲ್ಪ ಸಮಯದ ನಂತರ ಅವರು ಮಗುವಿನ ತಾಯಿಯನ್ನು ಕಂಡುಹಿಡಿದರು. ತಾಯಿ ಮಗುವನ್ನು ಅಪ್ಪಿಕೊಂಡು ತುಂಬಾ ಸಂತೋಷಪಟ್ಟಳು. ನೀವು ನನ್ನ ಮಗುವನ್ನು ಉಳಿಸಿದ್ದೀರಿ, ಧನ್ಯವಾದಗಳು ಎಂದು ಅವಳು ಕಣ್ಣೀರಿನಿಂದ ಹೇಳಿದರು. ಅದನ್ನು ನೋಡಿ ಚಂದನಾಳ ಹೃದಯ ತುಂಬಾ ಸಂತೋಷಗೊಂಡಿತು. ಆ ಕ್ಷಣದಲ್ಲಿ ಅವಳಿಗೆ ಅಜ್ಜಿ ಹೇಳಿದ ಮಾತು ನೆನಪಾಯಿತು. ಅಂಬೆ ಅಜ್ಜಿ ನಿಧಾನವಾಗಿ ಹೇಳಿದಳು, ನೋಡಿದೀಯಾ ಮಗಳೇ,
ನಿಜವಾದ ಸೌಂದರ್ಯ ಮನಸ್ಸಿನಲ್ಲಿ ಇರುತ್ತದೆ. ಇತರರಿಗೆ ಸಹಾಯ ಮಾಡಿದಾಗಲೇ ಅದು ಕಾಣುತ್ತದೆ. ಚಂದನ ತಲೆಯನ್ನು ತಗ್ಗಿಸಿಕೊಂಡಳು. ಅಜ್ಜಿ, ನೀವು ಸರಿ. ನಾನು ಇಷ್ಟು ದಿನ ತಪ್ಪಾಗಿ ಯೋಚಿಸಿದ್ದೆ. ಆ ದಿನದಿಂದ ಚಂದನ ಬದಲಾಯಿತು. ಅವಳು ಹಳ್ಳಿಯ ಎಲ್ಲರಿಗೂ ಸಹಾಯ ಮಾಡುವವಳಾಗಿ ಮಾರ್ಪಟ್ಟಳು. ಯಾರಿಗಾದರೂ ಕಷ್ಟ ಬಂದರೆ ಮೊದಲಿಗೆ ಓಡಿ ಹೋಗಿ ಸಹಾಯ ಮಾಡುತ್ತಿದ್ದಳು. ಕೆಲವು ತಿಂಗಳುಗಳ ನಂತರ ಹಳ್ಳಿಯವರು ಚಂದನಾಳ ಬಗ್ಗೆ ಹೇಳುತ್ತಿದ್ದರು. ಮೊದಲು ಅವಳು ಸುಂದರಳಾಗಿದ್ದಳು, ಆದರೆ ಈಗ ಅವಳು ಮನಸ್ಸಿನಿಂದಲೂ ಸುಂದರಳಾಗಿದ್ದಾಳೆ. ಅಂಬೆ ಅಜ್ಜಿ ಅದನ್ನು ಕೇಳಿ ಸಂತೋಷದಿಂದ ನಗಿದಳು. ಆ ದಿನದಿಂದ ಚಂದನ ಅರಿತುಕೊಂಡಳು, ನಿಜವಾದ ಸೌಂದರ್ಯ ಮುಖದಲ್ಲಿ ಅಲ್ಲ, ಒಳ್ಳೆಯ ಹೃದಯದಲ್ಲಿ ಇರುತ್ತದೆ. ಹೊಳೆಯುವ ಕಥೆಯ ನೀತಿ: ಅಹಂಕಾರಕ್ಕಿಂತ ಒಳ್ಳೆಯ ಮನಸ್ಸು ಮತ್ತು ಸಹಾಯ ಮಾಡುವ ಗುಣವೇ ನಿಜವಾದ ಸೌಂದರ್ಯ.